ನಮಸ್ಕಾರ ಸ್ನೇಹಿತರೆ, ಬಹಳ ದಿನಗಳಿಂದ ಟಿ ಪರೀಕ್ಷೆಗಾಗಿ ಕಾಯ್ದುಕೊಂಡು ಕುಳಿತಿರ್ತಕ್ಕಂಥ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಈಗ ಕರ್ನಾಟಕ ಸರ್ಕಾರ ಕಾರ್ಟೆಟ್ ಎಕ್ಸಾಮನ್ನು ಅಂದರೆ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಯನ್ನು ಕಾಲ್ಫರ್ ಮಾಡಿದೆ. ಈ ಪರೀಕ್ಷೆಗೆ ಇದೇ ತಿಂಗಳು 23ನೇ ತಾರೀಕು ಅಪ್ಲಿಕೇಶನ್ ಹಾಕೋದಕ್ಕೆ ಪ್ರಾರಂಭ ಆಗುತ್ತೆ. ಇನ್ನು ಅಪ್ಲಿಕೇಶನ್ ಹಾಕೋದಕ್ಕೆ ಇರತಕ್ಕಂಥ ಕೊನೆಯ ದಿನಾಂಕ 9/11/2025. ಅಪ್ಲಿಕೇಶನ್ ಹಾಕ್ಬೇಕಂತಂದರೆ ಮೊದಲು ನಾವು schooleducation.karnataka.gov.in ಹೋಗಿ ಲಾಗಿನ್ ಆಗಬೇಕು. ಲಾಗಿನ್ ಆಗಬೇಕಂತಂದರೆ ಮೊದಲು ನಾವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕು. ಆಮೇಲೆ ಒಂದು ಯೂಸರ್ ಐ ಡಿ ಮತ್ತು ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೊಳ್ಬೇಕು. ಆನಂತರ ಆ ಯೂಸರ್ ಐ ಡಿ ಮತ್ತು ಪಾಸ್ವರ್ಡನ್ನು ಯೂಸ್ ಮಾಡಿಕೊಂಡು ನಾವು ಲಾಗಿನ್ ಆಗಿ ಅವರು ಕೇಳಿರ್ತಕ್ಕಂಥ ಎಲ್ಲ ಮಾಹಿತಿಯನ್ನು ಕೇರ್ಫುಲ್ಲಾಗಿ ತುಂಬ್ತಾ ಹೋಗಬೇಕು. ಅದರಲ್ಲಿ ನಮ್ಮ BA ಮತ್ತು ನಮ್ಮ ಹೆಸರು, ಅಡ್ರೆಸ್ಸು, ಫೋನ್ ನಂಬರು, ಇಮೇಲ್ ಎಲ್ಲದನ್ನು ಕೇಳಿರ್ತಾರೆ. ಅದನ್ನೆಲ್ಲವನ್ನು ಗಮನ ಕೊಟ್ಟು ಸರಿಯಾಗಿ ಫಿಲಪ್ ಮಾಡಬೇಕು. ಫಿಲಪ್ ಮಾಡುವಾಗ ನಮ್ಮ ಒಂದು ಪಾಸ್ಪೋರ್ಟ್ ಅಳತೆಯ ಫೋಟೋವನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಈ ಫೋಟೋ 50 KB ಒಳಗಡೆ ಇರಬೇಕು, ಅಂದರೆ ಮಾತ್ರ ಅದು ಅಪ್ಲೋಡ್ ಆಗುತ್ತೆ. ಇಲ್ಲ ಅಂತಂದರೆ ಅಪ್ಲೋಡ್ ಆಗಲ್ಲ. ಹಾಗೆ ಸಹಿ 40 KB ಒಳಗಡೆ ಇರಬೇಕು. ಇದೆಲ್ಲ ಮುಗಿದ ಮೇಲೆ ಎಕ್ಸಾಮ್ ಫೀಸ್ ತುಂಬಬೇಕಾಗುತ್ತೆ. ಈ ಎಕ್ಸಾಮ್ ಫೀಸು 1ನೇ ಪತ್ರಿಕೆ ಬರೆಯೋರಿಗೆ GM OBC ಅವರಿಗೆ 700 ರೂಪಾಯಿ ಆದರೆ SC ST ಕೆಟಗರಿ ಅವರಿಗೆ 350 ರೂಪಾಯಿ ಆಗಿರುತ್ತೆ. ಇಲ್ಲ ನಾವು ಎರಡೂ ಪತ್ರಿಕೆಗಳನ್ನು ಬರಿತೀವಿ ಅನ್ನೋರಿಗೆ GM OBC ಅವರಿಗೆ 1000 ರೂಪಾಯಿ ಆದರೆ SC ST ಕೆಟಗರಿ ಅನ್ನೋರಿಗೆ 500 ರೂಪಾಯಿ ಆಗಿರುತ್ತೆ. ಆದರೆ ಎರಡೂ ಪತ್ರಿಕೆಗಳನ್ನು ಬರೆಯೋದು ಒಳ್ಳೆಯದಂತ ನನ್ನ ಅಭಿಪ್ರಾಯ. ಯಾಕಂತಂದರೆ ಪೇಪರ್ 1ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳು 2ನೇ ಪೇಪರ್ನಲ್ಲಿ ಮುಂದುವರೆದಿರ್ತವೆ. ಅಂದರೆ ಅದರ ಮುಂದುವರೆದ ಪ್ರಶ್ನೆಗಳನ್ನೇ 2ನೇ ಪತ್ರಿಕೆಯಲ್ಲಿ ಕೇಳೋದ್ರಿಂದ ನಮ್ಮ 2ನೇ ಪತ್ರಿಕೆ ಅಂದರೆ ಪೇಪರ್ 1 ಸ್ಕೋರ್ ಆಗದೇ ಇದ್ದರೂ 2ನೇ ಪೇಪರು ಬಹಳಷ್ಟು ಸ್ಕೋರ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಆದ್ದರಿಂದ ಎರಡೂ ಪೇಪರ್ಗಳನ್ನು ಬರೆಯೋದು ಸೂಕ್ತ. ಫೀಸ್ ವಿಚಾರಕ್ಕೆ ಬಂದರೆ ಈ ಫೀಸನ್ನು ನಾವು ನೆಟ್ ಬ್ಯಾಂಕಿಂಗ್ ಮೂಲಕ ಆದರೂ ತುಂಬಬಹುದು, ಅಥವಾ ಇಲ್ಲ ಚಲನ್ ತೆಗೆದುಕೊಂಡು ಹೋಗಿ ನೇರವಾಗಿ ನಾವು SBI ಬ್ಯಾಂಕಿಗಾದರೂ ತುಂಬ ಬರಬಹುದು. ಆದರೆ ಇಲ್ಲಿ ನೆಟ್ ಬ್ಯಾಂಕಿಂಗ್ ಮೂಲಕ ತುಂಬಕ್ಕೆ ಅಂದರೆ 5ರಿಂದ 10 ರೂಪಾಯಿ ಶುಲ್ಕವನ್ನು ಪಾವತಿಸಬೇಕಾಗುತ್ತೆ. ಅದೇ ನಾವು SBI ಬ್ಯಾಂಕಿಗೆ ನೇರವಾಗಿ ತುಂಬಿದರೆ ಯಾವುದೇ ಚಾರ್ಜಸ್ ಇರೋದಿಲ್ಲ. ಇನ್ನೊಂದು ವಿಶೇಷವಾಗಿ ಗಮನಿಸಬೇಕಂತಂದರೆ ದಿವ್ಯಾಂಗರು ಯಾವುದೇ ಫೀಸನ್ನು ಕಟ್ಟುವಂಗಿಲ್ಲ. ಅವ್ರಿಗೆ ಯಾವುದೇ ಫೀಸ್ ಇರಲ್ಲ. ಅವರು ಆರಾಮಾಗಿ ಅಪ್ಲಿಕೇಶನನ್ನು ಹಾಕಬೇಕು. ಅದಕ್ಕೆ UDI ID ಕಾರ್ಡನ್ನು ಮೆನ್ಷನ್ ಮಾಡಬೇಕು. ಏನೋ ಅಪ್ಲಿಕೇಶನ್ನಲ್ಲಿ ಆ UDI ID ಕಾರ್ಡನ್ನು ಮೆನ್ಷನ್ ಮಾಡಿದರೆ ಅವರಿಗೆ ಯಾವುದೇ ರೀತಿಯಾದಂಥ ಫೀಸ್ ಇರೋದಿಲ್ಲ. ಇನ್ನು ಪರೀಕ್ಷಾ ದಿನಾಂಕದ ಬಗ್ಗೆ ನಾವು ಮಾತನಾಡೋದಾದರೆ ಈ TET ಪರೀಕ್ಷೆ 7/12/2025 ನಡೆಸಬೇಕಂತಂದು ತೀರ್ಮಾನ ಮಾಡಿದ್ದಾರೆ. ಆದ್ದರಿಂದ ನಮಗೆ ತಯಾರಿ ನಡೆಸೋದಕ್ಕೆ ಬಹಳಷ್ಟು ಕಡಿಮೆ ಸಮಯ ಇರೋದರಿಂದ ನಾವು ಬಹಳ ಕ್ವಿಕ್ಕಾಗಿ ಹಾಗೂ ಸ್ಮಾರ್ಟಾಗಿ ಸ್ಟಡಿ ಮಾಡೋದು ಬಹಳಷ್ಟು ಮುಖ್ಯ. ಇನ್ನು ಬೆಳಗ್ಗೆ 9:30ರಿಂದ 1ನೇ ಪತ್ರಿಕೆ ಇರುತ್ತೆ. ಮಧ್ಯಾಹ್ನ 2ರಿಂದ 2ನೇ ಪತ್ರಿಕೆ ಪ್ರಾರಂಭ ಆಗುತ್ತೆ. ಎರಡೂ ಪತ್ರಿಕೆಗಳ ಪರೀಕ್ಷಾ ಅವಧಿ 2.5 ಗಂಟೆ ಅಂದರೆ 2 ಗಂಟೆ 30 ನಿಮಿಷ ಆಗಿರುತ್ತೆ. ಇನ್ನು 1ರಿಂದ 5ನೇ ತರಗತಿ ಬೋಧಿಸ್ತಕ್ಕಂಥ ಶಿಕ್ಷಕರಿಗೆ 1ನೇ ಪತ್ರಿಕೆ ಅಂದರೆ 1ನೇ ಪತ್ರಿಕೆ ಇರುತ್ತೆ. ಆದರೆ 6ರಿಂದ 8ನೇ ತರಗತಿ ಬೋಧಿಸ್ತಕ್ಕಂಥ ಶಿಕ್ಷಕರಿಗೆ 2ನೇ ಪತ್ರಿಕೆ ಇರುತ್ತೆ. 1ನೇ ಪತ್ರಿಕೆಯ ಸಿಲೆಬಸ್ಸು ಈ ರೀತಿಯಾಗಿರುತ್ತೆ. ಫಸ್ಟ್ ಲ್ಯಾಂಗ್ವೇಜು ಕನ್ನಡ 30 ಅಂಕ. ಅಂದರೆ ಫಸ್ಟ್ ಲ್ಯಾಂಗ್ವೇಜು ಯಾರು ಕನ್ನಡವನ್ನು ತೆಗೆದುಕೊಂಡಿರ್ತಾರೋ ಅವರು, ಅಥವಾ ಇಂಗ್ಲೀಷ್ ತೆಗೆದುಕೊಂಡವ್ರಿಗೆ ಇಂಗ್ಲೀಷು, ಬೇರೆ ಬೇರೆ ಭಾಷೆಗಳನ್ನು ಏನು ತೆಗೆದುಕೊಂಡಿರ್ತಾರೋ ಅವರಿಗೆ ಒಟ್ಟು 30 ಅಂಕದ ಏನು ಪ್ರಶ್ನೆಗಳು ಅದರಲ್ಲಿ ಬಂದಿರ್ತವೆ. ಅದೇ ರೀತಿಯಾಗಿ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷು, ಅದಕ್ಕೆ 30. ಕೆಲವೊಬ್ಬರು ಸೆಕೆಂಡ್ ಲ್ಯಾಂಗ್ವೇಜನ್ನು ಕನ್ನಡವನ್ನು ತೆಗೆದುಕೊಂಡಿರ್ತಾರೆ, ಅವರು ಅದಕ್ಕೆ 30 ಮಾರ್ಕ್ಸ್ಗಳನ್ನು ಬರಿಬೇಕಾಗತ್ತೆ.
ಇನ್ನು ನೆಕ್ಸ್ಟ್ ಮೂರನೇದು ಸೈಕಾಲಜಿ ಮತ್ತು ಪೆಡಗಜಿ 30 ಅಂಕದ್ದು ಇರುತ್ತೆ. ಪರಿಸರ ಅಧ್ಯಯನ 60 ಮಾರ್ಕ್ಸಿಂದ ಇರುತ್ತೆ. ಇಲ್ಲಿ BA BEd BSc BEd ಅಂತ ಏನು ಸಪ್ರೇಟಾಗಿ ಪ್ರಶ್ನೆ ಪತ್ರಿಕೆ ಪ್ರಿಂಟ್ ಆಗಿರಲ್ಲ. ಇದು ಎಲ್ಲರಿಗೂ ಕಡ್ಡಾಯವಾಗಿ ಇರೋದರಿಂದ ಅವರು ಎಲ್ಲರೂ ಈ ಪತ್ರಿಕೆಯನ್ನು ಬರೀಬೇಕಾಗುತ್ತೆ. ಇನ್ನು ಎರಡನೇ ಪತ್ರಿಕೆಯ ವಿಷಯಕ್ಕೆ ಬಂದರೆ ಇದರ ಸಿಲೆಬಸ್ ಯಾವ ರೀತಿಯಾಗಿರುತ್ತೆ ಅಂದರೆ ಸೇಮ್ ಒಂದನೇ ಪತ್ರಿಕೆ ಥರನೇ ಇರುತ್ತೆ, ಆದರೆ ಸ್ವಲ್ಪ ಚೇಂಜಸ್ ಇರುತ್ತೆ. ಇದನ್ನು ನಾವು ಫಸ್ಟ್ ಲ್ಯಾಂಗ್ವೇಜು ಕನ್ನಡ 30 ಮಾರ್ಕ್ಸಿಂದ ಆದರೆ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷು 30 ಮಾರ್ಕ್ಸಿಂದು, ಸೈಕಾಲಜಿ ಮತ್ತು ಪೆಡಗಜಿ 30 ಮಾರ್ಕ್ಸಿಂದ ಇರುತ್ತೆ. ಇಲ್ಲಿ BA BEd ಮಾಡಿದವರಿಗೆ ಸೋಷಿಯಲ್ ಸೈನ್ಸ್ 60 ಮಾರ್ಕ್ಸಿಂದ ಇರುತ್ತೆ. ಅಂದರೆ ಇಲ್ಲಿ ಬರೀ BA ಮತ್ತು BEd ಯಾರು ಮಾಡಿರ್ತಾರೋ ಅವ್ರಿಗೆ ಮಾತ್ರ ಸೋಷಿಯಲ್ ಸೈನ್ಸ್ ಇರುತ್ತೆ, ಅದು 60 ಮಾರ್ಕ್ಸಿಗೆ. ಅದರಲ್ಲಿ 6 ವಿಷಯಗಳಿರ್ತವೆ. ಸೋಷಿಯಲ್ ಸೈನ್ಸ್ನಲ್ಲಿ ಹಿಸ್ಟ್ರಿ, ಪೊಲಿಟಿಕಲ್ ಸೈನ್ಸ್, ಸೋಷಿಯಾಲಜಿ, ಜಿಯೋಗ್ರಫಿ, ಎಕನಾಮಿಕ್ಸ್ ಮತ್ತು ಬಿಸ್ನೆಸ್ ಸ್ಟಡಿ. ಈ 6 ವಿಷಯಗಳಿಂದ 60 ಅಂಕಗಳು ಬರ್ತವೆ. ಅದಕ್ಕೆ ಹಿಸ್ಟ್ರಿ ಮತ್ತು ಜಿಯೋಗ್ರಫಿಯಿಂದ ಅತಿ ಹೆಚ್ಚು ಅಂಕಗಳು ಬರ್ತವೆ. ಆದ್ದರಿಂದ ಅದಕ್ಕೆ ಹೆಚ್ಚು ಒತ್ತು ಕೊಟ್ಟು ಓದ್ಕೊಳ್ಬೇಕು. ಇನ್ನು ನೆಕ್ಸ್ಟು BSc BEd ಮಾಡಿದವರಿಗೆ 60 ಮಾರ್ಕ್ಸಿನ ಮ್ಯಾಥ್ಸ್ ಮತ್ತು ಸೈನ್ಸ್ ಪ್ರಶ್ನೆಗಳು ಬರ್ತವೆ. ಅದರಲ್ಲಿ ಮ್ಯಾಥ್ಸಿಗೆ 30 ಮಾರ್ಕ್ಸು, ಸೈನ್ಸ್ಗೆ 30 ಮಾರ್ಕ್ಸು ಅಂತ ಏನಿರಲ್ಲ, ಹೆಚ್ಚು ಕಡಿಮೆ. ಆದರೆ ಸೈನ್ಸಿನ ಪ್ರಶ್ನೆಗಳು ಹೆಚ್ಚಿರ್ತವೆ. ಒಂದು 30ರಿಂದ 35 ಪ್ರಶ್ನೆಗಳು ಸೈನ್ಸಿನ ಪ್ರಶ್ನೆಗಳು ಇರ್ತವೆ. ಇನ್ನು TETಯಲ್ಲಿ ಎಲಿಜಿಬಲ್ ಮಾರ್ಕ್ಸ್ ಎಷ್ಟು ಅಂತಂದರೆ GM ಮತ್ತು OBC ಅವರಿಗೆ 60% ಅಂದರೆ 90 ಮಾರ್ಕ್ಸ್ ತೆಗೆದುಕೊಂಡ್ರೆ ಅವರು ಎಲಿಜಿಬಲ್ ಆಗ್ತಾರೆ. SC ST ಮತ್ತು ಕೆಟಗರಿ 1 ಅವರು ಮತ್ತು ದಿವ್ಯಾಂಗರು 55% ಅಂದರೆ 83 ಅಂಕಗಳನ್ನು ಪಡೆದರೆ ಅವರು ಎಲಿಜಿಬಲ್ ಆಗ್ತಾರೆ. ಇಲ್ಲಿ ನಾವು ಎಲಿಜಿಬಲ್ ಮಾರ್ಕ್ಸ್ಗಳಿಗೆ ಮಾತ್ರ ಹೆಚ್ಚು ಒತ್ತು ಕೊಡದೆ ಸ್ಕೋರ್ ಮಾಡೋದಕ್ಕೆ ಹೆಚ್ಚು ಒತ್ತು ಕೊಡಬೇಕು. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ CETಯಲ್ಲಿ TETಯ 20% ಹಿಡಿತಾರೆ, ಡಿಗ್ರಿಯ 20% ಹಿಡಿತಾರೆ, BEdನ 10% ಹಿಡಿತಾರೆ, ಹಾಗೂ CETಯ 50% ಹಿಡಿಯೋದ್ರಿಂದ ನಾವು TETಯಲ್ಲಿ ಸ್ಕೋರ್ ಮಾಡಿಕೊಳ್ಳೋದಕ್ಕೆ ಹೆಚ್ಚು ಒತ್ತು ಕೊಡಬೇಕು. ಇಲ್ಲಿ ಹೆಚ್ಚು ಒತ್ತು ಕೊಟ್ಟನಪ್ಪ ಅಂತಂದರೆ ನಾವು CETಯಲ್ಲಿ ಹೆಚ್ಚು ಅಂಕಗಳನ್ನು ಗಳಿಸ್ಬೋದು. ಹೆಚ್ಚು ಅಂಕಗಳನ್ನು ಗಳಿಸಿದ್ನಪ್ಪ ಅಂತಂದರೆ ನಾವು ಆರಾಮಾಗಿ ಶಿಕ್ಷಕರಾಗಿ ಆಯ್ಕೆ ಆಗ್ಬೋದು. ಆದ್ದರಿಂದ TETಯಲ್ಲಿ ಒಳ್ಳೆಯ ಸ್ಕೋರನ್ನು ಮಾಡಿರಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನನ್ನ ವಿಡಿಯೋನ ವೀಕ್ಷಿಸಿದ್ದಕ್ಕೆ ಥ್ಯಾಂಕ್ ಯು.